Everyone, welcome to Sanmarga classes. Next question from The Will of Sacrifice. How did Bhagat Singh and other revolutionaries differ from the Gandhian approach to freedom? ಸೊ ಗಾಂಧೀಜಿಯವರ ತತ್ವಗಳಿಗಿಂತ ರೆವಲ್ಯೂಷನರೀಸ್ ಅಂದ್ರೆ ಈ ಕ್ರಾಂತಿಕಾರಿಗಳು ಹೇಗೆ ಭಿನ್ನವಾಗಿದ್ದರು ಅಂತ ಕೇಳ್ತಾ ಇದ್ದಾರೆ. While Gandhian ideology emphasized non-violence or ahimsa, ಸೊ ಗಾಂಧೀಜಿಯ ತತ್ವಗಳು ಏನ್ ಹೇಳ್ತವೆ ಅಂದ್ರೆ ಸೊ ಆ ತತ್ವಗಳು ಅಹಿಂಸೆಯನ್ನ ಪ್ರತಿಬಿಂಬಿಸ್ತವೆ ಅಲ್ವಾ. ಭಗತ್ ಸಿಂಗ್ ಅಂಡ್ ದ ರೆವಲ್ಯೂಷನರೀಸ್ ಬಿಲೀವ್ ದಟ್ ಬ್ರಿಟಿಷ್ ರೂಲ್ ವಾಸ್ ಅನ್ಜಸ್ಟ್ ಅಂಡ್ ಆಪ್ರೆಸಿವ್. ಸೊ ಬ್ರಿಟಿಷರ ಆಡಳಿತವು ನ್ಯಾಯಯುತವಾಗಿಲ್ಲ ಮತ್ತು ಅದು ನಮ್ಮನ್ನ ಹತ್ತಿಕ್ಕುವಲ್ಲಿ ಯಶಸ್ವಿಯಾಗಿದೆ ಅನ್ನೋದು ಅವರ ಭಾವ. They believed that it was legitimate to use violence as a weapon to overthrow the Britishers. ಸೊ ಬ್ರಿಟಿಷರನ್ನ ಹೊರದಬ್ಬಬೇಕು ಅಂತಂದ್ರೆ ಹಿಂಸೆಯೇ ಒಂದು ಅಸ್ತ್ರ ಅನ್ನುವಂತ ನಂಬಿಕೆಯನ್ನು ಹೊಂದಿದ್ರು the Britishers, and they used violence as such, bombs, guns and robbed the establishment. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಹಿಂಸೆಯನ್ನ ಪ್ರಯೋಗಿಸ್ತಾರೆ, ಬಾಂಬ್ಗಳನ್ನ ಬಂದೂಕುಗಳನ್ನ ಉಪಯೋಗಿಸ್ತಾರೆ. ಅದೇ ರೀತಿ ಅವರನ್ನ ದರೋಡೆ ಕೂಡ ಮಾಡ್ತಾರೆ. ಓಕೆ, ಸೊ ಈ ರೀತಿಯಾಗಿ ಗಾಂಧೀಜಿಯ ತತ್ವಗಳು ಮತ್ತು ಭಗತ್ ಸಿಂಗ್ ರವರ ತತ್ವಗಳು ವಿಭಿನ್ನವಾಗಿತ್ತು. ಓಕೆನಾ? ಥ್ಯಾಂಕ್ ಯು.